ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನಿಂದ ನಾವು PUC ಸೆಕೆಂಡ್ ಇಯರಿನ ಬಿಸ್ನೆಸ್ ಸ್ಟಡಿಯ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ನಾನು ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಇದರಲ್ಲಿ ನಾನು ಚಾಪ್ಟರ್ ವೈಸ್ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೋಡಿ, ಮೊದಲನೆಯದಾಗಿ ಫಸ್ಟ್ ಚಾಪ್ಟರಲ್ಲಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಫಸ್ಟ್ ಚಾಪ್ಟರ್ ನಿಮಗೆಲ್ಲ ಗೊತ್ತು. ಇದರಲ್ಲಿ ಸೆಕ್ಷನ್ A ಮತ್ತು ಸೆಕ್ಷನ್ B ಅಂದರೆ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕ್ವೆಶನ್ಸ್. ಓಕೆ, 1 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಏನು, ಯಾವ ರೀತಿ ನೀವು ನೆನಪಿಟ್ಕೊಳ್ಬೇಕು. ಇವಾಗ ಮೊದಲನೆಯ ಪ್ರಶ್ನೆ, ದಕ್ಷತೆ ಎಂದರೇನು? ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. ಇದರಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು, 1 ಮಾರ್ಕಲ್ಲಿ ಆ ಒಂದು ಪರ್ಟಿಕ್ಯುಲರ್ ವರ್ಡಿಗೆ ಅಂದರೆ ಈ ಒಂದು ಉತ್ತರದಲ್ಲಿ ಕೆಲಸವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಈ 2 ಶಬ್ದಗಳು ಬರಲೇಬೇಕು. ನೀವು 4 ಮಾರ್ಕ್ಸಿನ ಅಥವಾ 8 ಮಾರ್ಕ್ಸಿನ ಆನ್ಸರನ್ನು ಬರೆಯುವಾಗ ಅಲ್ಲಿ ಎಕ್ಸ್ಪ್ಲನೇಷನಲ್ಲಿ ನಿಮ್ಮ ಸ್ವಂತ ಒಂದು ಶಬ್ದಗಳಲ್ಲಿ ಅಥವಾ ವಾಕ್ಯವನ್ನು ನೀವು ರಚನೆ ಮಾಡಿ ಬರಿತೀರಾ, ಆಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆದರೆ 1 ಮಾರ್ಕ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನಲ್ಲಿ ಆ ಕೀವರ್ಡ್ಸ್ ಇರಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದಕ್ಷತೆ ಎಂದರೇನು ಅಂದಾಗ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಈ 2 ಶಬ್ದಗಳಲ್ಲಿ ಬರಲೇಬೇಕು. ಕಾರ್ಯವನ್ನು ಸರಿಯಾಗಿ ಮಾಡುವುದು ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಕ್ಕೆ ನಾವೇನಂತ ಹೇಳ್ತೀವಿ, ದಕ್ಷತೆ ಅಂತ ಕರಿತೇವೆ. ಎರಡನೆಯದು, ಪರಿಣಾಮಕಾರಿಯಾಗಿರುವುದು ಎಂದರೇನು? ಪರಿಣಾಮಕಾರಿಯಾಗಿರುವುದು ಅಥವಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು ಎಂದರೆ ಮೂಲತಃ ಕೊಟ್ಟಿರುವ ಕೆಲಸವನ್ನು ಮುಗಿಸುವುದು ಎಂದಾಗುತ್ತದೆ. ಇಲ್ಲಿ ನೋಡಿ, ಪರಿಣಾಮಕಾರಿಯಾಗಿ ಅಂದರೆ ಕೊಟ್ಟಿರುವ ಕೆಲಸವನ್ನು ನೀವು ಸರಿಯಾಗಿ ಮುಗಿಸುವುದು. ಪರಿಣಾಮಕಾರಿಯಾಗಿರುವುದು ಅಥವಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು ಎಂದರೇನು? ಮೂಲತಃ ಕೊಟ್ಟಿರುವ ಕೆಲಸವನ್ನು ಮುಗಿಸುವುದು ಎಂದಾಗುತ್ತದೆ. ಇವಾಗ ಈ ಒಂದು ಕಾನ್ಸೆಪ್ಟ್ಗಳನ್ನು ಬಹ್ಯಾಟ್ ಮಾಡೋದಂತಲ್ಲ, ನೀವು ತಿಳ್ಕೊಳ್ಬೇಕು. ಯಾವುದೇ ಒಂದು ಕೆಲಸ ಪರಿಣಾಮಕಾರಿಯಾಗಿದೆ ಅಂದ್ರೇನು, ಸರಿಯಾಗಿ ಅದನ್ನು ಕೊಟ್ಟಿರೋ ಕೆಲಸವನ್ನು ಮುಗಿಸುವುದು ಎಂದರ್ಥ. ಮೂರನೇದು, ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ. ನಿಮಗೆ ಲಾಂಗ್ ಆನ್ಸರ್ಸಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಆ ವಿಡಿಯೋಸ್ ನಮ್ಮ ಚಾನಲಲ್ಲಿ ಇದೆ. ಒಂದು ಕೆಳ ಹಂತದ, ಮಧ್ಯಮ ಹಂತದ ಮತ್ತು ಉನ್ನತ ಹಂತದ ಅಂತ 3 ಮ್ಯಾನೇಜ್ಮೆಂಟಿನ ಒಂದು ಹಂತಗಳಿರುತ್ತೆ. ಅದರಲ್ಲಿ ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಏನು, ಅಧ್ಯಕ್ಷ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮುಖ್ಯ ಕಾರ್ಯಾಚರಣಾಧಿಕಾರಿ, ಉಪಾಧ್ಯಕ್ಷರು. ಇದರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ಇವಾಗ ಉನ್ನತ ಹಂತ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ನೀವು ಏನು ಬರೀಬೇಕು, ಅಧ್ಯಕ್ಷ, ಇದೊಂದೇ ಶಬ್ದ ಬರೆದ್ರು ನಿಮಗೆ 1 ಮಾರ್ಕ್ ಸಿಗುತ್ತೆ. ಓಕೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇದರಲ್ಲಿ ಯಾವುದರಲ್ಲಿ ನಿಮಗೆ ಯಾವುದನ್ನು ಈಸಿಯಾಗಿ ನೆನಪಿಟ್ಕೊಳ್ಬಹುದು, ನಿಮಗೆ ಯಾವ್ದು ನೆನಪಿರುತ್ತೆ ಅದನ್ನು ನೆನಪಿಟ್ಕೊಳ್ಳಿ. ನಾಲ್ಕನೆಯದ್ದು, ಮಧ್ಯಮ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಉತ್ಪಾದನಾ ವ್ಯವಸ್ಥಾಪಕ. ಕೆಳ ಹಂತ ನಿರ್ವಹಣೆಗೆ ಫೋರ್ಮೆನ್ ಮತ್ತು ಮೇಲ್ವಿಚಾರಕರು. ಇವಾಗ 3 ಹಂತದ ನೋಡಿ ನೆನಪಿಟ್ಕೊಳ್ಬೇಕು ಯಾವ ರೀತಿ, ಉನ್ನತ ಹಂತ ಅಧ್ಯಕ್ಷ, ಮಧ್ಯಮ ಹಂತ ಉತ್ಪಾದನಾ ವ್ಯವಸ್ಥಾಪಕ, ಕೆಳ ಹಂತ ನಿರ್ವಹಣೆಗೆ ಫೋರ್ಮನ್ ಅಥವಾ ಮೇಲ್ವಿಚಾರಕರು. ಈ 3 ಇದರಲ್ಲಿ ಬಹಳ ಸಲ ಯಾವುದಾದ್ರೂ ಒಂದು ಕೇಳ್ತಿರ್ತಾರೆ. ಓಕೆ, ನೆಕ್ಸ್ಟ್ 6ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ಯೋಜಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಸಹಕಾರ, ನಿಯಂತ್ರಿಸುವಿಕೆ. ಇವಾಗ 4 ಮಾರ್ಕ್ಸ್ ಕ್ವಶನಲ್ಲಿ 8 ಮಾರ್ಕ್ಸ್ ಕ್ವಶನಲ್ಲಿ ನೀವು ಓದಿರ್ತೀರಾ ಏನಂದರೆ ನಿರ್ವಹಣೆಯ ಕಾರ್ಯಗಳು ಯಾವುವು ಅಂತ. ಅವೆಲ್ಲ ಕಾರ್ಯಗಳು ನಿಮಗೆ ಗೊತ್ತಿರುತ್ತೆ. ಅದರಲ್ಲಿ ನಿರ್ವಹಣೆಯ ಕಾರ್ಯ ಯಾವುದು ಅಲ್ಲ ಅಂದಾಗ ಸಹಕಾರ. ಸರಿನಾ? 7ನೆಯ ಪ್ರಶ್ನೆ, ನಿರ್ವಹಣೆಯು ಒಂದು ಕಲೆ, ಒಂದು ವಿಜ್ಞಾನ, ಕಲೆ ಮತ್ತು ವಿಜ್ಞಾನ ಎರಡೂ ಯಾವುದು ಅಲ್ಲ ಅಂತ. ಹೌದಾ? ಇವಾಗ ನಿಮಗೆ ಇದು ಕೂಡ ಲಾಂಗ್ ಆನ್ಸರ್ಸಲ್ಲಿ ಆಗಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲಾಂಗ್ ಆನ್ಸರ್ಸನ್ನು ಮೊದಲೇ ಮಾಡಿದಾಗ ನೀವು ಸ್ಟಡಿ ಮಾಡಿದಾಗ ಶಾರ್ಟ್ ಆನ್ಸರ್ಸನ್ನು ನೀವು ಈಸಿಯಾಗಿ ಕವರ್ ಮಾಡ್ಕೊಳ್ಬೋದು. ನಿರ್ವಹಣೆ ಒಂದು ಕಲೆಯೂ ಹೌದು, ವಿಜ್ಞಾನವೂ ಹೌದು, ಕಲೆಯೂ ಮತ್ತು ವಿಜ್ಞಾನ ಎರಡೂ ಅಂತ. ಓಕೆ, 8ನೆಯ ಪ್ರಶ್ನೆ, ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ. ನಿರ್ವಹಣೆಯ ಉದ್ದೇಶಗಳನ್ನು ನಾವು ಲಾಂಗ್ ಆನ್ಸರ್ಸಲ್ಲಿ ಓದಿರ್ತೀವಿ. ಲಾಭ ಗಳಿಸುವಿಕೆ, ಸಂಘಟನೆಯ ಬೆಳವಣಿಗೆ, ಉದ್ಯೋಗ ಅವಕಾಶ ನೀಡುವುದು, ನೀತಿ ರಚಿಸುವುದು. ಇದರಲ್ಲಿ ಲಾಭ ಗಳಿಸುವುದು, ಸಂಘಟನೆಯ ಬೆಳವಣಿಗೆ, ಉದ್ಯೋಗ ಅವಕಾಶ ನೀಡುವುದು, ಈ 3 ಕೂಡ ನಿರ್ವಹಣೆಯ ಉದ್ದೇಶಗಳು. ಯಾವುದು ಅಲ್ಲ, ನೀತಿ ರಚಿಸುವುದು. ಸರಿನಾ? 9ನೆಯ ಪ್ರಶ್ನೆ, ನೀತಿಯ ರಚನೆಯ ಕಾರ್ಯವು.
ಓಕೆ, ಉನ್ನತ ಹಂತದ ವ್ಯವಸ್ಥಾಪಕರದ್ದು, ಮಧ್ಯಮ ಹಂತದ ವ್ಯವಸ್ಥಾಪಕರದ್ದು, ಕಾರ್ಯಾತ್ಮಕ ನಿರ್ವಹಣೆಯವರದ್ದು ಮೇಲಿನ ಎಲ್ಲವೂ. ನೀತಿಯ ರಚನೆ ಅಂದರೆ ಒಂದು ಕಂಪನಿಯಲ್ಲಿ ನಿಯಮಗಳನ್ನು ರಚನೆ ಮಾಡುವವರು ಯಾವಾಗಲೂ ಉನ್ನತ ಹಂತದ ಅಧಿಕಾರಿಗಳು. ಇವಾಗ ನಿಮ್ಮ ಕಾಲೇಜಲ್ಲಿ ನಿಯಮಗಳನ್ನು ಯಾರು ರೆಡಿ ಮಾಡ್ತಾರೆ, ಈ ರೀತಿ ನಿಯಮಗಳಿರಬೇಕು ಅಂತ ಉನ್ನತ ಹಂತದ ವ್ಯವಸ್ಥಾಪಕರು. ಸರಿನಾ? 10ನೇ ಪ್ರಶ್ನೆ, ಸಮನ್ವಯತೆಯು ನಿರ್ವಹಣೆಯ ಕಾರ್ಯವಾಗಿದೆ, ನಿರ್ವಹಣೆಯ ಸಾರವಾಗಿದೆ, ನಿರ್ವಹಣೆಯ ಉದ್ದೇಶವಾಗಿದೆ, ಮೇಲಿನ ಯಾವುದೂ ಅಲ್ಲ. ಸಮನ್ವಯತೆ ಎನ್ನುವುದು ನಿರ್ವಹಣೆಯ ಸಾರವಾಗಿದೆ. ಓಕೆನಾ? ಇವಾಗ ಒಂದ್ಸಲ ನಾವೇನು ಮಾಡ್ತೀವಿ ನೋಡಿ, 5.5 ನಿಮಿಷದಲ್ಲಿ ನಾವು ಎಲ್ಲ 10 ಪ್ರಶ್ನೆಗಳನ್ನು ಒಂದ್ಸಲ ಓದಿದ್ದೇವೆ. ಇವಾಗ ಇದನ್ನು ನಾವೇನು ಮಾಡೋಣ, ರಿವೈಸ್ ಮಾಡೋಣ. ಇವತ್ತು ಈ ವಿಡಿಯೋದ ನಂತರ ಈ 10 ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕಾಯಮಾಗಿ ಫಿಟ್ ಆಗಿರಬೇಕು. ಅಂದರೆ ಪರೀಕ್ಷೆಯಲ್ಲಿ ಈ 10ರ ಪೈಕಿ ಯಾವುದೇ ಪ್ರಶ್ನೆ ಬಂದರೆ ನಿಮಗೆ 1 ಮಾರ್ಕ್ ನಿಮ್ಮ ಪಾಕೆಟಲ್ಲಿ ಫಿಕ್ಸ್ ಆಗಿ ಬರಲೇಬೇಕು. ಸರಿನಾ? ಇವಾಗ ನನ್ನೊಂದಿಗೆ ರಿಪೀಟ್ ಮಾಡಿ. ದಕ್ಷತೆ ಅಂದರೆ ಏನು ನೋಡಿ, ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಕೆಲಸವನ್ನು, ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದು. 2ನೇದು ಪರಿಣಾಮಕಾರಿಯಾಗಿರುವುದೆಂದರೇನು? ಪರಿಣಾಮಕಾರಿಯಾಗಿರುವುದು ಅಥವಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದು ಎಂದರೆ, ಇಲ್ಲಿಯವರೆಗೆ ಏನು ಹೇಳಿ ಪ್ರಶ್ನೆಯಲ್ಲಿರೋದನ್ನೇ ಬರಿತಾ ಇದ್ದೀವಿ ನಾವು. ಪರಿಣಾಮಕಾರಿಯಾಗಿರುವುದು ಎಂದರೆ ಮೂಲತಃ ಕೊಟ್ಟಿರುವ ಕೆಲಸವನ್ನು ಮುಗಿಸುವುದು ಎಂದಾಗುತ್ತದೆ. ಮೇನ್ ಉತ್ತರ ಯಾವುದು ಹೇಳಿ? ಮೂಲತಃ ಕೊಟ್ಟಿರುವ ಕೆಲಸವನ್ನು ವ್ಯವಸ್ಥಿತವಾಗಿ ಮುಗಿಸುವುದು ಅಥವಾ ಕೊಟ್ಟಿರುವ ಕೆಲಸವನ್ನು ಮುಗಿಸುವುದು ಎಂದಾಗಿರುತ್ತದೆ. ಇಷ್ಟೇ ನಿಮಗೆ ನೆನಪಿಟ್ಕೊಳ್ಬೇಕು. ಓಕೆ, ಪರಿಣಾಮಕಾರಿಯಾಗಿರುವುದು ಎಂದರೆ ಕೊಟ್ಟಿರುವ ಕೆಲಸವನ್ನು ಮೂಲತಃ ಸರಿಯಾಗಿ ಮುಗಿಸುವುದು ಎಂದಾಗುತ್ತದೆ. 3ನೇದು ನೋಡಿ, 3, 4, 5 ಈ ಎಲ್ಲ ಪ್ರಶ್ನೆಗಳನ್ನು ಒಂದಾದ ಮೇಲೆ ಒಂದು. ಉನ್ನತ ಹಂತದ ನಿರ್ವಹಣೆಗೆ ಉದಾಹರಣೆ ಅಧ್ಯಕ್ಷ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮುಖ್ಯ ಕಾರ್ಯಾಚರಣಾಧಿಕಾರಿ, ಉಪಾಧ್ಯಕರು. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೇಕು. 4ನೇದು ಮಧ್ಯಮ ಹಂತದ ನಿರ್ವಹಣೆ ಉತ್ಪಾದನಾ ವ್ಯವಸ್ಥಾಪಕ. ನೆಕ್ಸ್ಟ್ 5ನೇದು ಕೆಳಹಂತ ನಿರ್ವಹಣೆ ಫೋರ್ಮನ್ ಅಥವಾ ಮೇಲ್ವಿಚಾರಕರು. ಇದನ್ನು 3 ನೆನಪಿಟ್ಕೊಳ್ಬೇಕು, ಉನ್ನತ, ಮಧ್ಯಮ ಮತ್ತು ಕೆಳಹಂತ. 6ನೇದು ಇವುಗಳಲ್ಲಿ ಯಾವುದು ನಿರ್ವಹಣೆ ಕಾರ್ಯವಲ್ಲ, ಸಹಕಾರ. ನಿರ್ವಹಣೆಯು ಕಲೆಯೂ ಹೌದು, ವಿಜ್ಞಾನವೂ ಹೌದು. ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ. ನೀತಿ ರಚಿಸುವುದು ನಿರ್ವಹಣೆಯ ಉದ್ದೇಶವಲ್ಲ. ಓಕೆ, ನೀತಿಯ ರಚನೆಯ ಕಾರ್ಯವು, ನೀತಿಯನ್ನು ಯಾರು ರಚಿಸ್ತಾರೆ? ಉನ್ನತ ಹಂತದ ವ್ಯವಸ್ಥಾಪಕರು. 10ನೇದು ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ. ನೆನಪಿರುತ್ತಾ? 10 ಪ್ರಶ್ನೆಗಳು. ನಾನು ನಾಳೆ 2 ಮಾರ್ಕ್ಸ್ನ ಕ್ವಶನನ್ನು ಡಿಸ್ಕಸ್ ಮಾಡುವಾಗ ಈ 10 ಪ್ರಶ್ನೆಗಳು ನಿಮಗೆ ಬರುತ್ತಾ ಇಲ್ವಾ ಅನ್ನೋದನ್ನು ರಿವೈಸ್ ಮಾಡಿ ನಾನು 2 ಮಾರ್ಕ್ಸನ್ನು ಕ್ವಶನ್ನ ಡಿಸ್ಕಸ್ ಮಾಡ್ತೀನಿ. ನಾಳೆ ನಾವು 1 ಮಾರ್ಕ್ಸ್ ಕ್ವಶನನ್ನು ರಿವೈಸ್ ಮಾಡಿ 2 ಮಾರ್ಕ್ಸ್ ಕ್ವಶನಿಗೆ ಹೋಗೋಣ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.